ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವಿನ ವೇಳೆ ಗೂಂಡಾಗಿರಿಯ ವರ್ತನೆಯನ್ನ ತೋರಿದ್ದಾರೆ. ಅಧಿಕಾರಿಗಳನ್ನ ಅಟ್ಟಾಡಿಸಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದಂತಹ 10 ಮಂದಿ ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ. ಶಿವಾಜಿನಗರ ಪೊಲೀಸರು 10 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಮುಜಾಹಿದ್, ಅಹಮದ್, ರಂಜಿತ್, ಕೊಟ್ರೇಶ್, ರಘು, ಪ್ರತಭನ್, ಬಸವರಾಜ್, ರಂಗಸ್ವಾಮಿ, ಪರಶುರಾಮ್, ಭರತ್, ಕಿರಣ್ ಬಂಧಿತರಾಗಿರುವಂತಹ ಆರೋಪಿಗಳಿವರು. 6 ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ರು ಸ್ಥಳೀಯರು. ಗಾಯಗೊಂಡಿರುವಂತಹ ಅಧಿಕಾರಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ. ಮನಸೋಇಚ್ಛೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ರು. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಾಡಿರುವಂತಹ ಹಲ್ಲೆಯ ದೃಶ್ಯಾವಳಿಗಳಿವೆ. 6 ಮಂದಿಯ ಅಧಿಕಾರಿಗಳ ಮೇಲೆ ಮನಸೋಇಚ್ಛೆ ಹಲ್ಲೆ ಮಾಡಿದ್ದಾರೆ. ನೋಡಿ ಯಾವ ರೀತಿ ತಳ್ತಿದ್ದಾರೆ, ಯಾವ ರೀತಿ ಕ್ರೌರ್ಯ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದನ್ನ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ. ಈ ಹಲ್ಲೆ ಮಾಡಿದ್ರಲ್ಲ, ಇದರಲ್ಲಿ 6 ಆರೋಪಿಗಳನ್ನ ಬಂಧಿಸಲಾಗಿದೆ. ಇನ್ನೂ ಆರೋಪಿಗಳಿದ್ದಾರೆ, ಅವರ ಬಂಧನ ಕೂಡ ಆಗಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಪ್ರಮುಖ ಆರೋಪಿಗಳು ಯಾರಿದ್ದಾರೆ, ಇವರ ಬಂಧನ ಆಗಿಲ್ಲ. ಉಳಿದಂತಹ 10 ಮಂದಿ ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಈ ಪೆಪ್ಪರ್ ಸ್ಪ್ರೇ ಏನಿರುತ್ತೆ, ಪೆಪ್ಪರ್ ಸ್ಪ್ರೇ ಅನ್ನ ಬಳಸಿದ್ದಾರೆ. ಕೈಗೆ ಸಿಕ್ಕಂತಹ ವಸ್ತುಗಳಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. 6 ಅಧಿಕಾರಿಗಳು ಕೂಡ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಗಿರುವಂತಹ ಹಲ್ಲೆ ಇದು. ಒಂದು ರೀತಿ ಗೂಂಡಾಗಿರಿಯ ವರ್ತನೆ ತೋರಿದ್ದಾರೆ. ಅವರು ಸರ್ಕಾರದ ಅಧಿಕಾರಿಗಳು ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಬೆಳಿಗ್ಗೆ ಬಂದ ನಂತರ ಹಲ್ಲೆ ಮಾಡಿ ತಮ್ಮೆಲ್ಲರಿಗೂ ಗೊತ್ತು, ಆಲ್ರೆಡಿ ಮಾತಾಡಿದ್ವಿ. ಹಲ್ಲೆ ಮಾಡಿದ ನಂತರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಾವು 10 ಜನನೂ ಅರೆಸ್ಟ್ ಮಾಡಿದ್ವಿ. ಈಗ ಆ ಸಮಯದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಎಲ್ಲ ವಿಡಿಯೋಸು ಎಲ್ಲ ಫುಟೇಜಸ್ ಇದ್ದಾವೆ, ಅದರಲ್ಲಿ ಐಡೆಂಟಿಫೈ ಮಾಡಿದ್ವಿ. ಒಂದು 100 ಮೇನ್ ಪರ್ಸನ್ ಯಾರಿದ್ದಾರೋ ಕ್ರಿಯೇಟ್ ಮಾಡಿದ್ದು ಅವನ್ನು ಅರೆಸ್ಟ್ ಮಾಡ್ತೇವೆ. ಆ್ಯಂಡ್ ಇದರಲ್ಲಿ ಇನ್ನು ಈ ಉದ್ದೇಶ ಏನಿತ್ತು, ಓನ್ಲಿ ಎವಿಕ್ಷನ್ಗೆ ಅಗೇನೆಸ್ಟ್ ಆಗಿ. ಯಾಕೆಂದರೆ ಶಾಪ್ನಲ್ಲಿ ಇಲ್ಲಿ ಶಾಪ್ ಓನರ್ಸ್ ಜೊತೆಯಲ್ಲಿ ಬೇರೆ ಔಟ್ಸೈಡರ್ ಬಂದು ಗಲಾಟೆ ಮಾಡೋದು ಉದ್ದೇಶನ ನಾವು ಎಂಕ್ವೈರಿ ಮಾಡ್ತಾ ಇದ್ದೀವಿ. ಈಗ ಅದಾದ ನಂತರ ಯಾರ್ಯಾರು ಇನ್ವಾಲ್ವ್ ಆಗಿದ್ರೆ ಎಲ್ಲ ಮೇಲೆ ಆಕ್ಷನ್ ಇರ್ಬೋದು. ಯಾಕಂದರೆ ಈಗ ಪೆಪ್ಪರ್ ಸ್ಪ್ರೇ ಯೂಸ್ ಮಾಡೋದ್ರ ಬಗ್ಗೆ ಅದನ್ನು ಎಂಕ್ವೈರಿ ಮಾಡ್ತಾ ಇದ್ವಿ. ಅದ್ರ ಉದ್ದೇಶ ಏನು ಪ್ರೀ ಪ್ಲಾನ್ ಮಾಡಿದ್ದಾರೆ ಅದೇ ಹೇಳಿದಲ್ಲ. ಆ ಇನ್ವಾಲ್ವ್ ಆಗಿದ್ದ ಸಂಘಟನೆಯವರು ಕೆಲವರು ಇದ್ದಾರೆ, 4 ಜನ ಆದರೂ ಇನ್ವಾಲ್ವ್ ಆಗಿದ್ದು. ಅದು ಕರ್ನಾಟಕ ಸೇನೆ ಅಂತ ಒಂದು ಇದೆ, ಅದರಿಂದ ಅವ್ರ ಲೀಡರ್ ಮತ್ತು ಸ್ಟಾಫ್ಗೆ ಅವರು ಅದರ ಮೆಂಬರ್ಸ್ ಎಲ್ಲ ಬಂದು ಇನ್ವಾಲ್ವ್ ಆಗಿದ್ದಾರೆ ಅಂತ. ಅವ್ರ ಉದ್ದೇಶ ಏನಿದೆ, ಇವರೇನು ಅಂಗಡಿ ಇತ್ತ ಇಲ್ಲ ಅಂದರೆ ಬೇರೆ ಉದ್ದೇಶದಿಂದ ಮಾಡಿದರೆ ನಾವೀಗ ವೆರಿಫೈ ಮಾಡ್ತೀವಿ. 10 ಜನ ನಾವು ಈಗ ಅರೆಸ್ಟ್ ಮಾಡಿ ಇಲ್ಲಿ ಕೆಲಸ ಶುರು ಮಾಡಿದ್ದೀವಿ. ಮತ್ತೆ ಹೋಗಿ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ವೆರಿಫೈ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ. ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶಾನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾ ಇದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇಂಥದ್ದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. DCP ಹೋಗಿದ್ರೆ ಜಾಯಿಂಟ್ ಕಮಿಷನ್ ಹೋಗಿದ್ದಾರೆ. ಏನೋ ಗಾಯ ಇಲ್ಲ, ಬಟ್ ನ್ಯಾಚುರಲ್ ಆಗಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ, ಆ ಪ್ರಕಾರ ಯಾರ್ಯಾರು ಇದ್ದಾರೆ ಎಲ್ಲರೂ MNC ಬರ್ತದೆ, ನಾವು ತಗೊಳ್ತೀವಿ. ಅದರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದೆ? 5 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಜನ ಇದ್ದರೆ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 5 ಜನ ಅರೆಸ್ಟ್ ತಗೊಳ್ತೀವಿ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಅಲ್ಲಿ ಏನು ಹಲ್ಲೆ ಮಾಡಿದ್ರು, ಈ ಸ್ಥಳೀಯರು ಮಾತ್ರ ಹಲ್ಲೆ ಮಾಡಿಲ್ಲ, ಜೊತೆಗೆ ಸಂಘಟನೆಯ ಸಹಕಾರವನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಮೊದಲೇ ಇವರು ಪ್ರೀ ಪ್ಲಾನ್ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಈ ಹಲ್ಲೆ ನೇತೃತ್ವ ವಹಿಸಿದ್ರಲ್ಲ ಬಸವರಾಜ್ ಪಡುಕೋಟೆ, ಅವರ ಬಂಧನ ಆಗಿದೆಯಾ? ಈ 10 ಮಂದಿ ಈಗ ಆರೋಪಿಗಳನ್ನ ಬಂಧನ ಆಗಿದೆಯಲ್ಲ, ಅವ್ರ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ?
ಚೈತ್ರ, ಇವತ್ತು ಶಿವಾಜಿನಗರ ಬಸ್ ನಿಲ್ದಾಣದ ಬಳಿ ತೆರವು ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿರುವಂತದ್ದು. ಹಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ 10 ಜನ ಆರೋಪಿಗಳ ಬಂಧನ ಕೂಡ ಆಗಿರುವಂತದ್ದು. ಆದರೆ ಪ್ರಮುಖ ಆರೋಪಿ ಆಗಿರುವಂತಹ ಒಂದು ಕನ್ನಡ ಸಂಘಟನೆಯ ಅಧ್ಯಕ್ಷ ಅನ್ಸ್ಕೊಂಡಿರುವಂತಹ ಬಸವರಾಜ್ ಮಾತ್ರ ನಾಪತ್ತೆಯಾಗಿದ್ದು ಆತನಿಗೋಸ್ಕರ ತೀವ್ರ ಹುಡುಕಾಟವನ್ನು ಕೂಡ ಅಷ್ಟೇ ಪೊಲೀಸರು ಮುಂದುವರೆಸಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಘಟನೆ ಸಂಬಂಧವಾಗಿ 10 ಜನರು ಏನೊಂದು ಪ್ಲೇಸ್ ಕಾಣ್ತಾ ಇದೆ, ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ, ಫುಟ್ಪಾತ್ ತೆರವು ಕಾರ್ಯಾಚರಣೆ. ಇದೇ ಒಂದು ಪ್ಲೇಸ್ ನಲ್ಲಿ ಇವತ್ತು ಮಧ್ಯಾಹ್ನದ ವೇಳೆಗೆ ಫುಟ್ಪಾತ್ ತೆರವು ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿದ್ದಷ್ಟೇ ಅಲ್ಲದೆ ಇಲ್ಲಿ ಸಿಕ್ಕಂತಹ ವಸ್ತುಗಳಿಂದ ಒಂದಷ್ಟು ಜನ ಚೇರ್ ಆಗಿರ್ಬೋದು, ದೊಣ್ಣೆ ಆಗಿರ್ಬೋದು, ಏನ್ ಕೈಗೆ ಸಿಗ್ತಾ ಆ ಒಂದು ಸಿಕ್ಕಂತಹ ವಸ್ತುಗಳಿಂದ ಹಲ್ಲೆ ಮಾಡೋದಕ್ಕೂ ಕೂಡ ಅಷ್ಟೇ ಮುಂದಾಗ್ತಾರೆ. ಇನ್ನು ಪ್ರಮುಖವಾಗಿ ಏನು ಅಂತಂದ್ರೆ ಜೆಸಿಬಿ ಕಾಣ್ತಾ ಇದೆ. ಈ ಒಂದು ಜೆಸಿಬಿಯಲ್ಲಿ ತೆರವು ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಜೆಸಿಬಿ ಆಪರೇಟರ್ಗೆ ಪೆಪ್ಪರ್ ಸ್ಪ್ರೇ ಅನ್ನು ಕೂಡ ಅಷ್ಟೇ ಬಳಸಿರುವಂತದ್ದು ಈಗಾಗಲೇ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ಗೊತ್ತಾಗಿರುವಂತದ್ದು. ಹಾಗಾದ್ರೆ ಪೆಪ್ಪರ್ ಸ್ಪ್ರೇನ ತಂದು ಇವರು ಹೊಡಿತಾರೆ ಅಂತಂದ್ರೆ ಆಲ್ಮೋಸ್ಟ್ ಇದು ಪ್ರೀ ಪ್ಲಾನ್ಡ್ ಆಗಿರುವಂತದ್ದು. ಜಿಬಿ ಅಧಿಕಾರಿಗಳು ಒತ್ತುವರಿಗೆ ಬಂದಂತಹ ವೇಳೆಯಲ್ಲಿ ಇದೇ ರೀತಿಯಾಗಿ ಹಲ್ಲೆ ಮಾಡುವಂತದ್ದು, ಪೆಪ್ಪರ್ ಸ್ಪ್ರೇ ಹೊಡೆಯುವಂತದ್ದು, ಇದೆಲ್ಲವೂ ಕೂಡ ಅಷ್ಟೇ ಮೊದಲನೇ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಕೆಲಸ ಮಾಡ್ತಿದ್ದಂತಹ ಅಂತಂದ್ರೆ ಈ ಅಂಗಡಿಗಳು ಇಟ್ಕೊಂಡಿದ್ದಂತವರು ಕೂಡ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಜನ ಸಂಘಟನೆಯವರು ಕೂಡ ಅಷ್ಟೇ ಸೇರ್ಕೊಂಡಿರುವ ಕಾರಣಕ್ಕೋಸ್ಕರ 10 ಜನರನ್ನ ಸದ್ಯಕ್ಕೆ ಬಂಧನ ಮಾಡ್ಕೊಂಡಿದ್ದಾರೆ. 10 ಜನರನ್ನು ಕೂಡ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಇಂಟ್ರಾಗೇಷನ್ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಬಸವರಾಜ್ ಅನ್ನುವಂತ ಕನ್ನಡ ಸೇನೆಯ ಅಧ್ಯಕ್ಷ ಅನ್ಸ್ಕೊಂಡಿರುವಂತಹ ವ್ಯಕ್ತಿ ಹೇಳಿದಂತೆ ನಾವು ಮಾಡಿದ್ವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಬಸವರಾಜ್ಗೋಸ್ಕರ ತೀವ್ರ ಹುಡುಕಾಟವನ್ನ ಮಾಡ್ತಿದ್ದಾರೆ. ಆತನ ಲೊಕೇಶನ್ ಈಗ ಸದ್ಯಕ್ಕೆ ವರ್ತೂರ್ನ ಕಡೆ ಬರ್ತಾ ಇದ್ದು ಆತನ ಬಂಧನ ಮಾಡೋದಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ಸೂಚನೆಯನ್ನ ಕೊಟ್ಟಿದ್ದು ಬಹುತೇಕ ಇನ್ನು ಕೆಲವೇ ಗಂಟೆಗಳಲ್ಲಿ ಬಂಧನ ಮಾಡುವಂತಹ ಚಾನ್ಸಸ್ ಕೂಡ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ತೆರವು ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಯಾವ ರೀತಿಯಾಗಿ ಪ್ರಚೋದನೆಯನ್ನ ಮಾಡಿದ್ರು, ಎಲ್ಲಿ ಪೆಪ್ಪರ್ ಸ್ಪ್ರೇನ ಇವರು ಖರೀದಿಯನ್ನ ಮಾಡಿದ್ರು, ಎಲ್ಲಿ ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಸದ್ಯಕ್ಕಿನ್ನು ಈ ಒಂದು ಘಟನೆಯಲ್ಲಿ 6 ಜನಕ್ಕೆ ಹಲ್ಲೆ ಆಗಿದ್ದು ಅವರನ್ನು ಕೂಡ ಅಷ್ಟೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಈ 10 ಜನ ಆರೋಪಿಗಳೇನು ಅರೆಸ್ಟ್ ಆಗಿದ್ರೆ ಅವರ ಹಿನ್ನೆಲೆ ಏನು, ಅವ್ರು ಯಾವ್ಯಾವ್ದು ಕ್ರಿಮಿನಲ್ ಕೇಸ್ ಅಲ್ಲಿ ಹಿಂದೆ ಭಾಗಿಯಾಗಿದ್ರ, ಹಿಂದೆ ಯಾವ್ದಾದ್ರು ಗಲಾಟೆ ಕೇಸ್ ನಲ್ಲಿ ಭಾಗಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಸವರಾಜ್ಗೋಸ್ಕರ ಕೂಡ ಅಷ್ಟೇ ತೀವ್ರ ಹುಡುಕಾಟವನ್ನ ಮಾಡ್ತಿರುವಂತದ್ದು. ಘಟನೆ ಆದಂತಹ ಬಳಿಕ ಪೊಲೀಸರು ಸಂಪೂರ್ಣವಾಗಿ ತಮ್ಮ ಹತೋಟಿಗೆ ತಗೊಂಡಿದ್ದಾರೆ. ಇದೇ ಪೂರ್ವ ವಿಭಾಗದಲ್ಲಿರುವಂತಹ ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಈಗಾಗಲೇ ಘಟನಾ ಸ್ಥಳದಲ್ಲಿ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಮತ್ತೆ ಈ ರೀತಿಯಂತಹ ಅವಘಡಗಳು ಆಗಬಾರದು ಅಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯಂತಹ ಭದ್ರತಾ ಕಾರ್ಯಗಳನ್ನ ಮಾಡ್ಕೊಂಡಿದ್ರೆ ಪೊಲೀಸರ ಭದ್ರತೆಯಲ್ಲಿ ಸದ್ಯಕ್ಕೆ ಕಾರ್ಯಾಚರಣೆ ಈಗಾಗಲೇ ಆರಂಭವನ್ನು ಕೂಡ ಮಾಡಿರುವಂತದ್ದು. ಮತ್ತೆ ಈ ಒಂದು ಫುಟ್ಪಾತ್ ನಲ್ಲಿದ್ದಂತಹ ಅಂಗಡಿ ಮುಂಗಟ್ಟುಗಳನ್ನ ತೆರವು ಮಾಡುವಂತ ಒಂದು ಕೆಲಸವನ್ನ ಜಿಬಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಾರಂಭವನ್ನ ಮಾಡಿದ್ದಾರೆ. ಜೊತೆಗೆ ಪೊಲೀಸರನ್ನು ಕೂಡ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯನ್ನ ಮಾಡಿಕೊಂಡಿದ್ದು ಕಾರ್ಯಾಚರಣೆಗೆ ಯಾವುದೇ ರೀತಿಯಂತ ಅಡಚಣೆ ಆಗದ ರೀತಿಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರಕರಣನ ಪೊಲೀಸರು ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಕೆಲಸದಲ್ಲಿದ್ದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದಂತಹ ಪ್ರಕರಣದಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ಸ್ ಕೂಡ ಅಷ್ಟೇ ಆಡ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಪೆಪ್ಪರ್ ಸ್ಪ್ರೇನ ಬಳಸಿ ಕೊಲೆ ಮಾಡೋದಕ್ಕೆ ಯತ್ನವನ್ನು ಕೂಡ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಕೂಡ ಅಷ್ಟೇ ಬಿಎನ್ಎಸ್ ಸೆಕ್ಷನ್ಸ್ ಅನ್ನು ಕೂಡ ಈಗಾಗಲೇ ಜಾಯಿನ್ ಮಾಡಿಸ್ಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ 10 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಕೂಡ ಅಷ್ಟೇ ಒಂದಷ್ಟು ವಿಡಿಯೋಗ್ರಫಿ ಆಗಿರ್ಬೋದು, ಮತ್ತು ಸಿಸಿಟಿವಿ ಫುಟೇಜಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅಷ್ಟೇ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹಲ್ಲೆಗೆ ಸಂಬಂಧಪಟ್ಟಂತೆ ಇನ್ನೂ ಯಾರಾದ್ರೂ ಇನ್ವಾಲ್ವ್ಮೆಂಟ್ ಇರುವಂತದ್ರ ಬಗ್ಗೆ ಆಗಿರ್ಬೋದು, ಆ ಬಂಧನ ಆಗಿರುವಂತಹ ಆರೋಪಿಗಳನ್ನ ವಿಚಾರಣೆಗೊಳಪಡಿಸಿದಾಗ ಅವ್ರು ಏನಾದ್ರೂ ಬೇರೆಯವ್ರ ಹೆಸರು ಹೇಳಿದ್ರು ಅಂತಂದ್ರೆ ಅವರನ್ನು ಕೂಡ ಅಷ್ಟೇ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಸದ್ಯಕ್ಕೆ ಪ್ರಕರಣದಲ್ಲಿ 10 ಜನರ ಬಂಧನ ಮಾಡಿದ್ದು ಪ್ರಮುಖ ಆರೋಪಿಯಾಗಿರುವ